ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಥೈರಾಯ್ಡ್ ಇರೋರು, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು, ಥೈರಾಯ್ಡ್ ಇರೋರು PCOD ಆ್ಯಂಡ್ PCOS ಇಂದ ತುಂಬ ದಿನದಿಂದ ಎಫೆಕ್ಟ್ ಆಗಿರೋರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಏನಪ್ಪ ಅಂತಂತಂದರೆ, ಥೈರಾಯ್ಡ್ ಇದ್ದವರಿಗೆ ಕಾಮನ್ ಆಗಿ ರೆಗ್ಯುಲರ್ ಪೀರಿಯಡ್ಸ್ ಬರಲ್ಲ. ಆ್ಯಂಡ್ PCOD ಮತ್ತು PCOS ಕೂಡ ಇರುತ್ತೆ. ಯಾಕಂತಂದರೆ ಥೈರಾಯ್ಡ್ ಇದ್ದಾಗ ಇದು ನಮ್ಮ ಹಾರ್ಮೋನ್ಸ್ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀಳುತ್ತೆ. ಸೊ ರೆಗ್ಯುಲರಾಗಿ ಪೀರಿಯಡ್ ಆಗಲ್ಲ, ವೆಯ್ಟ್ ಗೇನ್ ಆಗಿರ್ತೀರ, ಆ್ಯಂಡ್ ಮೂಡ್ ಸ್ವಿಂಗ್ಸ್ ಎಲ್ಲ ಥರದ ಪ್ರಾಬ್ಲಮ್ ಇರುತ್ತೆ. ಥೈರಾಯ್ಡ್ ಇದ್ದವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ, ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ನೀವು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ತೀರಾ. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಇದೇ ಆ್ಯಕ್ಚುಲಿ ಮೇಯ್ನ್ ಥೈರಾಯ್ಡ್ ಅಂತಂದರೆ ಹೆಂಗೆ ಇದನ್ನು ನೀವು ಫೈನ್ ಮಾಡ್ಬೋದು ಅಂತಂದರೆ, ಡಾಕ್ಟರ್ ನಿಮಗೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟಲ್ಲಿ ಇದನ್ನ ಫೈನ್ ಮಾಡೋಕ್ಕಾಗಲ್ಲ. ಬ್ಲಡ್ ಟೆಸ್ಟ್ ಮಾಡಿದಾಗ THS ಲೆವೆಲ್ 3ಕ್ಕಿಂತ ಹೆಚ್ಚಿದ್ದಾಗ ನಿಮಗೆ ಥೈರಾಯ್ಡ್ ಅಂತ ಡಾಕ್ಟರ್ ನಿಮಗೆ ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ತಕ್ಕಂತೆ ಟ್ಯಾಬ್ಲೆಟ್ನ ಕೊಡ್ತಾರೆ. ಆ್ಯಂಡ್ ಅದರ ಡೋಸು ಕೂಡ ನಿಮಗೆ ನಿಮ್ಮ THS ಲೆವೆಲ್ ಪ್ರಕಾರ ನಿಮಗೆ ಡೋಸ್ನ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ನೀವು ಥೈರಾಯ್ಡ್ ಇದ್ದಾಗ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಈಗ ನಿಮಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ, ಥೈರಾಯ್ಡ್ ಇದೆ ಅಂತ ಅವರು ಫೈನ್ ಮಾಡಿ ನಿಮಗೆ ಹೇಳಿದ ತಕ್ಷಣ ನೀವು ಟ್ಯಾಬ್ಲೆಟ್ನ ಕೊಡ್ತಾರಲ್ಲ, ಆ ಟ್ಯಾಬ್ಲೆಟ್ನ ತಗೊಳ್ಳೇಬೇಕು. ಬಿಕಾಸ್ ಈ ನ್ಯಾಚುರಲ್ ಟಿಪ್ಸ್ನಿಂದ ಒಂದೇ ಸರಿಗೆ ಈ ಥೈರಾಯ್ಡನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಈ ಟ್ಯಾಬ್ಲೆಟ್ನ ತಗೊಂಡು ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಥೈರಾಯ್ಡ್ ಲೆವೆಲ್, THS ಲೆವೆಲ್ ಕಡಿಮೆ ಆಗುತ್ತೆ. ದೆನ್ ಅದನ್ನು ಸ್ಟಾಪ್ ಮಾಡಿ ಈ ನ್ಯಾಚುರಲ್ ಟಿಪ್ಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ಟ್ಯಾಬ್ಲೆಟ್ ಇಲ್ಲದೇ ನೀವು ನೆಕ್ಸ್ಟ್ ಈಗ ಟ್ಯಾಬ್ಲೆಟ್ ತೊಗೊಳ್ತೀರಾ, ಸ್ವಲ್ಪ ಕಡಿಮೆ ಆಗುತ್ತೆ. ದೆನ್ ಯಾಕಪ್ಪ ಅಂತಂದರೆ, ಈ ಥೈರಾಯ್ಡ್ ಬಂದಮೇಲೆ ನೀವು ಯಾವಾಗಲೂ ಟ್ಯಾಬ್ಲೆಟ್ ತಗೊಳ್ಳೋ ಥರ ಆಗ್ಬಿಡುತ್ತೆ. ಬಟ್ ನೀವು ಟ್ಯಾಬ್ಲೆಟ್ ಆ್ಯಂಡ್ ನ್ಯಾಚುರಲ್ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಕಂಪ್ಲೀಟಾಗಿ ನಿಮ್ಮ ಥೈರಾಯ್ಡ್ ಲೆವೆಲ್ ಕಡಿಮೆ ಆದಾಗ, THS ಲೆವೆಲ್ ಕಡಿಮೆ ಆದಮೇಲೆ ನೀವು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿ ಈ ನ್ಯಾಚುರಲ್ ಟಿಪ್ಸ್ನೇ ನೀವು ರೆಗ್ಯುಲರಾಗಿ ಫಾಲೋ ಮಾಡ್ಕೋತಾ ಹೋದರೆ ನೀವು ಈ ಥೈರಾಯ್ಡನ್ನ ಬ್ಯಾಲೆನ್ಸಲ್ಲಿ ಇಟ್ಕೋಬಹುದು. ದೆನ್ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಕೂಡ ಈಸಿಯಾಗಿ ಪ್ರೆಗ್ನೆಂಟ್ ಆಗಬಹುದು, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಸೊ ಒಂದೇ ಸರಿಗೆ ಈ ಟ್ಯಾಬ್ಲೆಟ್ನ ನೀವು ಬಿಡೋದಕ್ಕೆ ಹೋಗಬೇಡಿ. ಓಕೆ, ಇದೊಂದು ಮೇಯ್ನ್ ಟಿಪ್, ಇದನ್ನು ಫಾಲೋ ಮಾಡಬೇಕು. ಟ್ಯಾಬ್ಲೆಟ್ನ ಒಂದೇ ಸರಿಗೆ ನೀವು ಸ್ಟಾಪ್ ಮಾಡಲೇಬಾರ್ದು, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು, ನಿಮ್ಮ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇದೆ ಅಂತಂದಾಗ ಟ್ಯಾಬ್ಲೆಟ್ ಖಂಡಿತವಾಗ್ಲೂ ತಗೊಳ್ಳೇಬೇಕು, ಆಯಿತಾ. ಓಕೆ, ಏನಪ್ಪ ನ್ಯಾಚುರಲ್ ಟಿಪ್ಸ್ ಅಂತಂತಂದರೆ, ಏನೂ ಇಲ್ಲ, ನಾನು ಎಲ್ಲ ವೀಡಿಯೋಸಲ್ಲಿ ನಿಮಗೆ ಹೇಳೋ ಥರನೇ ಒಳ್ಳೆ ಫುಡ್ ಆ್ಯಂಡ್ ಡಯಟ್ ಆ್ಯಂಡ್ ಯೋಗ, ಇದು ಮೂರನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಥೈರಾಯ್ಡ್ ಲೆವೆಲ್ನ ನೀವು THS ಲೆವೆಲ್ನ ಕಡಿಮೆ ಮಾಡಿ ನೀವು ಕೂಡ ನಾರ್ಮಲ್ ಥೈರಾಯ್ಡ್ ಲೆವೆಲ್ಗೆ ಬರ್ಬೋದು. ಹೈಪೋಥೈರಾಯ್ಡಿಸಮ್ನ ಕಡಿಮೆ ಮಾಡ್ಕೋಬೋದು. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಮೊದಲನೇದಾಗಿ ಏನಪ್ಪ ಅಂತಂತಂದರೆ, ಈ ಗ್ಲೂಟೆನ್ ಫ್ರೀ ಅಂತಂತಾರಲ್ಲ, ಜಾಸ್ತಿ ಕಾರ್ಬೋಹೈಡ್ರೇಟ್ ಮತ್ತು ಗ್ಲೂಟೆನ್ ಇರೋ ಫುಡ್ನ ನೀವು ಅವಾಯ್ಡ್ ಮಾಡಲೇಬೇಕು. ಇದನ್ನು ಅವಾಯ್ಡ್ ಮಾಡಿದಾಗ ನಿಮ್ಮ ಥೈರಾಯ್ಡ್ ಲೆವೆಲ್, THS ಲೆವೆಲ್ ಕಡಿಮೆ ಆಗುತ್ತೆ, ಓಕೆನಾ. ಈ ಗ್ಲೂಟೆನ್ ಯಾವುದ್ರಲ್ಲೆಲ್ಲ ಜಾಸ್ತಿ ಇದೆ ಅಂತಂತಂದರೆ, ಚಪಾತಿ, ರೈಸ್, ದೋಸೆ, ಇಡ್ಲಿ, ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಜಾಸ್ತಿ ನೀವು ಈ ಪ್ರೋಟೀನ್ ಇರೋ ಥರ, ಫೈಬರ್ ಇರೋ ಥರ ಫುಡ್ಡನ್ನ ಜಾಸ್ತಿ ತಗೋಬೇಕು. ಅದು ಯಾವುದ್ರಲ್ಲಿ ಅಂತಂದರೆ ವೆಜಿಟೇಬಲ್ಸ್, ಪ್ರೋಟೀನ್ ಅಂತಂದರೆ ದಾಲ್, ಮತ್ತು ಎಲ್ಲ ಥರದ ದಾಲ್ಸ್, ಎಲ್ಲ ಥರದ ಧಾನ್ಯಗಳು, ಅದನ್ನೆಲ್ಲ ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಆ್ಯಂಡ್ ಫೈಬರ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಇಂಪಾರ್ಟೆಂಟ್. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು, ತರಕಾರಿನ ತಿನ್ನೋದ್ರಿಂದ ನಿಮ್ಮ ಫೈಬರ್ ಆ್ಯಂಡ್ ಪ್ರೋಟೀನ್ ಕೂಡ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ಗ್ಲೂಟೆನ್ ಫ್ರೀ ಫುಡ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಚಪಾತಿ ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಚಪಾತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ಸೊ ಇದು ಒಳ್ಳೆಯದು, ನಾವು ತಿನ್ನೋದ್ರಿಂದ ನಮ್ಮ PCOD PCOS ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಗ್ಲೂಟೆನ್ ಜಾಸ್ತಿ ಇರೋದ್ರಿಂದ ಪ್ಲೀಸ್ ಚಪಾತಿನ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಯಾವುದೆಲ್ಲ ಫುಡ್ ಆ್ಯಂಡ್ ತರಕಾರಿ ತಗೋಬಾರ್ದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿರ್ತೀನಿ. ಕಾಲಿಫ್ಲವರ್, ಕ್ಯಾಬೇಜ್, ಬ್ರೊಕೋಲಿ ಇದು ಜಾಸ್ತಿ ತಗೋಬಾರ್ದು. ಕಂಪ್ಲೀಟಾಗಿ ತಗೋಬಾರ್ದಾ ಅಂತಂದರೆ ಇಲ್ಲ, ಬಟ್ ಜಾಸ್ತಿ ತಗೋಬಾರ್ದು. ವಾರಕ್ಕೊಂದ್ಸರಿ, 15 ಡೇಸ್ ಒಂದ್ಸರಿ ತಗೋಬೋದು. ಬಟ್ ರೆಗ್ಯುಲರ್ ನಿಮ್ಮ ಡಯಟಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಪ್ಲೀಸ್ ಅವಾಯ್ಡ್ ಮಾಡಬೇಡಿ. ಆ್ಯಂಡ್ ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ,
ಮತ್ತು ಚೌ ಮತ್ತು ತುಂಬ ಅಂದರೆ ತುಂಬ ವಾಟರ್ ಕಂಟೆಂಟ್ ಇರೋ ವೆಜಿಟೇಬಲ್ನ ನೀವು ರೆಗ್ಯುಲರಾಗಿ ತೊಗೋಬಹುದು. ತುಂಬ ವೆಜಿಟೇಬಲ್ಸ್ ತಿನ್ನಿ. ನಿಮ್ಮ PCOD, PCOS, ಥೈರಾಯ್ಡ್ ಮತ್ತು ವೆಯ್ಟ್ ಗೇನ್ ಪ್ರಾಬ್ಲಮ್ ಇದೆ, ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂತಂದರೆ ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ತಗೊಳ್ಳೋದು, ಆಯಿತಾ? ಓಕೆ, ಫ್ರೂಟ್ಸಲ್ಲಿ ಇದನ್ನ ತಿನ್ನಬಾರ್ದು ಅದನ್ನ ತಿನ್ನಬಾರ್ದು ಅಂತ ಏನಿಲ್ಲ. ವೆಜಿಟೇಬಲ್ಸಲ್ಲಿ ಮಾತ್ರ ಕಾಲಿಫ್ಲವರ್, ಕ್ಯಾಬೇಜ್ ಆ್ಯಂಡ್ ಬ್ರೊಕೋಲಿ ಜಾಸ್ತಿ ತಿನ್ನಬಾರ್ದು. ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸ್ನ ತೊಗೋಬೋದು. ಎಸ್ಪೆಷಲಿ ಸ್ಟ್ರಾಬೆರೀಸ್, ರಾಸ್ಬೆರೀಸ್, ಈ ಥರ ಚೆರ್ರೀಸ್, ಬೆರ್ರೀಸ್ ಎಲ್ಲ ತಿಂದರೆ ನಿಮ್ಮ ಥೈರಾಯ್ಡ್ ಲೆವೆಲ್ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ರೆಡ್ಯೂಸ್ ಆಗಿ ನಾರ್ಮಲ್ ಲೆವೆಲಿಗೆ ಬರುತ್ತೆ, ಆಯಿತಾ? ಓಕೆ, ಆ್ಯಂಡ್ ನಟ್ಸಲ್ಲಿ ಏಸಲ್ ನಟ್ಸ್ ಆ್ಯಂಡ್ ಬ್ರೆಜಿಲ್ ನಟ್ಸ್ ಇದನ್ನೆಲ್ಲ ಜಾಸ್ತಿ ತಗೋಬೇಕು. ಮತ್ತು ವಾಲ್ನಟ್ಸ್, ಅದನ್ನು ನಟ್ಸು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡಯಟಲ್ಲಿ. ಸೋಕ್ ಮಾಡಿ ಮಾರ್ನಿಂಗ್ ಎದ್ದು ಎಂಟಿ ಸ್ಟಮಕಲ್ಲಿ ತಗೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದನ್ನು ರೆಗ್ಯುಲರಾಗಿ ನಿಮಗೆ ಥೈರಾಯ್ಡ್ ಇದೆ ಅಂತಂದರೆ ಇದನ್ನೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡಿ. ಆ್ಯಂಡ್ ಲೀನ್ ಪ್ರೋಟೀನ್, ಈ ಲೀನ್ ಪ್ರೋಟೀನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಪ್ಪ ಅಂತಂದರೆ ಫಿಶ್ಶು, ಚಿಕನಲ್ಲಿ ಜಾಸ್ತಿ ಇರುತ್ತೆ. ಸ್ವಲ್ಪ ಜನ ವೆಯ್ಟ್ ಗೇನ್ ಆಗ್ತೀನಿ ಅಂತ ಚಿಕನ್, ಮಟನ್ ಎಲ್ಲ ತಿನ್ನೋದು ಬಿಟ್ಟಿರ್ತಾರೆ. ಬಟ್ ಎಲ್ಲದರಲ್ಲೂ ಒಳ್ಳೆ ಪ್ರೋಟೀನ್ ಇದೆ. ನೀವು 2 days once ಇಲ್ಲ ಡೈಲಿ ಚಿಕನ್ ತಿನ್ನೋದು ಕೂಡ ಬೆಸ್ಟ್ ಆಪ್ಷನ್ನೇ. ಬಟ್ ಕಡಿಮೆ ಏನು ತಿಂದ್ರೂ ಕಡಿಮೆ ತಿನ್ನಬೇಕು ಈ ಪ್ರೋಟೀನಲ್ಲಿ, ಫಿಶ್ ಆ್ಯಂಡ್ ಚಿಕನಲ್ಲಿ. ಸೊ ಅದಕ್ಕೆ ಕಡಿಮೆ, ತುಂಬ ಜಾಸ್ತಿ ಅಲ್ಲ, ಕಡಿಮೆ 2 ಪೀಸ್ 3 ಪೀಸ್ ಅಷ್ಟೇ. ಬಟ್ ಅದನ್ನು ತುಂಬ ಆಯಿಲ್ ಹಾಕಿ ಕುಕ್ ಮಾಡೋದೆಲ್ಲ ಬೇಡ. ಆಯಿಲ್ ಕಮ್ಮಿ ಹಾಕಿ ಕುಕ್ ಮಾಡಿ ತಿನ್ನಿ, ಎಲ್ಲನೂ ಒಳ್ಳೆಯದೇ, ಆಯಿತಾ? ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಟಿಪ್ಪು, ನಿಮ್ಮ ವೆಯ್ಟ್, ಥೈರಾಯ್ಡ್ ಇದ್ದವರು ಯೂಶ್ವಲಿ ತುಂಬ ವೆಯ್ಟ್ ಗೇನ್ ಆಗ್ತಾರೆ. ಆ್ಯಂಡ್ ತುಂಬ ವೆಯ್ಟ್ ಗೇನ್ ಆಗೋದ್ರಿಂದನೇ PCOD ಆ್ಯಂಡ್ PCOS ಕೂಡ ಅಗೇನ್ ಬರುತ್ತೆ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಥೈರಾಯ್ಡಲ್ಲಿ. ಅದಕ್ಕೇನಪ್ಪ ಅಂದರೆ ರೆಗ್ಯುಲರಾಗಿ ಎಕ್ಸಸೈಸ್, ಯೋಗ, ವಾಕಿಂಗ್ ಆ್ಯಂಡ್ ಪರ್ಟಿಕ್ಯುಲರಾಗಿ ಥೈರಾಯ್ಡ್ ಇದ್ದವರಿಗೆ ಯೂಟ್ಯೂಬಲ್ಲೆಲ್ಲ ತುಂಬ ಯೋಗಾಸ್ ಬರುತ್ತೆ, ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಸೊ ಅದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಒಂದು ಸರಿ ನೀವು ತುಂಬ ವೆಯ್ಟ್ ಆಗಿಬಿಟ್ರಿ ಅಂತಂದರೆ ಅದನ್ನ ರಿಡ್ಯೂಸ್ ಮಾಡೋದು ತುಂಬ ಕಷ್ಟ. ಸೊ ನಿಮಗೆ ಸ್ವಲ್ಪ ಥೈರಾಯ್ಡ್ ಇದೆ ಅಂತಂದಾಗಲೇ ನೀವು ಎಕ್ಸಸೈಸ್, ಯೋಗ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಆ್ಯಂಡ್ ರೆಮಿಡೀಸ್ ಏನಪ್ಪ ಅಂತಂತಂದರೆ ಲೈಕ್ ಹಿಂಗೆ ಇದನ್ನು THS ಹಾರ್ಮೋನ್ನ ಕಡಿಮೆ ಮಾಡ್ಕೋಬಹುದು ಅಂತಂತಂದರೆ ಧನಿಯಾ ವಾಟರ್, ಕೊತ್ತಂಬರಿ ಕಾಳಿದೆ ಅಲ್ವಾ, ಅದ್ರದ್ದು ವಾಟರ್ ಕುಡಿಯೋದ್ರಿಂದ ನಿಮ್ಮ THS ಲೆವೆಲ್ ಕಡಿಮೆ ಆಗುತ್ತೆ. ಹೆಂಗಪ್ಪ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು ಅಂತಂದರೆ ಧನಿಯಾನ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡು ಡೈಲಿ 1/2 ಸ್ಪೂನ್ ಒಂದು ಲೋಟ ವಾಟರ್ಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಎಂಟಿ ಸ್ಟಮಕಲ್ಲಿ ತಗೋಬೇಕು. ಓಕೆನಾ? 3 days ಧನಿಯಾ ವಾಟರ್ ತಗೋತೀರಾ ಆ್ಯಂಡ್ 3 days ಮೆಂತ್ಯ ವಾಟರ್ ತಗೋತೀರಾ. ಹಿಂಗೆ ಆಲ್ಟರ್ನೇಟ್ ಡೇಸಲ್ಲಿ ಈ ಥರ ಎಂಟಿ ಸ್ಟಮಕಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ THS ಲೆವೆಲ್ ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲೋ ವಾಟರ್ನ ಹಿಂಗೆ ಅಂತಂದರೆ ನೀವು ಲಂಚ್ಗೆ ಬಿಫೋರ್ ತಗೋಬೇಕು. ಎಂಟಿ ಸ್ಟಮಕಲ್ಲಿ ಯಾವಾಗ್ಲೂ ಧನಿಯಾ ವಾಟರ್ ಆ್ಯಂಡ್ ಮೆಂತ್ಯ ವಾಟರ್ ತಗೋತೀರಾ. ಕ್ಲೋ ವಾಟರ್ ಬಂದು ಆಫ್ಟರ್ ಫುಡ್, ಲಂಚ್ಗೆ ಮೊದಲು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಇದೊಂದು ರೊಟೀನಾಗಿ ಥೈರಾಯ್ಡ್ ಇರೋರು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೇನೇನಪ್ಪ ಅಂತಂತಂದರೆ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಬಹುದು. ಈ ಸೀಡ್ ಸೈಕ್ಲಿಂಗ್ ಬಗ್ಗೆ ನಾನು ಸುಮಾರು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಸೀಡ್ ಸೈಕ್ಲಿಂಗ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಥೈರಾಯ್ಡ್, PCOS, PCOD ಇದ್ದವರು ಕೂಡ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಈ ಡಿಸಾರ್ಡರ್ಸ್ ಲೈಕ್ ಲೈಫ್ ಸೈಕಲ್ ಡಿಸಾರ್ಡರ್ಸ್ನೆಲ್ಲ ನೀವು ರಿವರ್ಸ್ ಮಾಡ್ಕೋಬಹುದು. ಇದನ್ನೆಲ್ಲ ರೆಗ್ಯುಲರಾಗಿ ನಾನು ಹೇಳಿದ ಟಿಪ್ಸ್ನೆಲ್ಲ ಫಾಲೋ ಮಾಡಿದಾಗ ನೀವು ಥೈರಾಯ್ಡ್ನ ಕೂಡ ರಿವರ್ಸ್ ಮಾಡಿ ಒಂದು ಹೆಲ್ತಿ ಲೈಫ್ನ ಲೀಡ್ ಮಾಡಬಹುದು. ಆ್ಯಂಡ್ ಏನಪ್ಪ ಅಂತಂದರೆ ನ್ಯಾಚುರಲಾಗಿ ಪ್ರೆಗ್ನೆಂಟ್ ಕೂಡ ಆಗಬಹುದು. ಸೊ ನಾನು ಹೇಳಿರೋ ಟಿಪ್ಸ್ನೆಲ್ಲ ರೆಗ್ಯುಲರಾಗಿ ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.